ಪಶ್ಚಿಮ ಘಟ್ಟಗಳ ದಟ್ಟ ಅಡವಿಯ ಮಡಿಲಿನಲ್ಲಿ ಹಸಿರು ಕಣಿವೆ ಎಂಬ ಪುಟ್ಟ ಗ್ರಾಮವಿತ್ತು. ಅಲ್ಲಿನ ಜನರು ಪ್ರಕೃತಿಯನ್ನು ದೈವವೆಂದು ನಂಬುತ್ತಿದ್ದರು. ಆದರೆ ಸುಮಾರು 30 ವರ್ಷಗಳ ಹಿಂದೆ ಒಂದು ಅಮಾವಾಸ್ಯೆ ರಾತ್ರಿ ಇಡೀ ಗ್ರಾಮವೇ ಭೂಪಟದಿಂದ ನಾಪತ್ತೆಯಾಯಿತು. ಅಲ್ಲಿಗೆ ಹೋದವರು ಯಾರೂ ಹಿಂತಿರುಗಲಿಲ್ಲ. ಈ ರಹಸ್ಯವನ್ನು ಭೇದಿಸಲು ಯುವ ಸಂಶೋಧಕ ಆರ್ಯನ್ ತನ್ನ ತಂಡದೊಂದಿಗೆ ಹಸಿರು ಕಣಿವೆಯ ಹುಡುಕಾಟಕ್ಕೆ ಹೊರಡುತ್ತಾನೆ. ಹಸಿರು ಕಣಿವೆಯ ಪಕ್ಕದ ಊರಿನಲ್ಲಿ ಒಂದು ಹಳೆಯ ಗ್ರಂಥಾಲಯವಿತ್ತು. ಆ ಗ್ರಂಥಾಲಯಕ್ಕೆ ಆರ್ಯನ್ ಮತ್ತು ಅವರ ತಂಡ ಬಂದು ಆ ಧೂಳು ಹಿಡಿದ ಪುಸ್ತಕಗಳ ನಡುವೆ ಒಂದು ಕೆಂಪು ಡೈರಿಯನ್ನು ಹುಡುಕುತ್ತಾನೆ. ನೋಡು ಮಾಯಾ, ಈ ಹಳೆಯ ಡೈರಿಯಲ್ಲಿರುವ ನಕ್ಷೆ ಹಸಿರು ಕಣಿವೆಗೆ ದಾರಿಯನ್ನು ತೋರಿಸುತ್ತಿದೆ. ಇದು ಕೇವಲ ಕಾಲ್ಪನಿಕ ಊರಲ್ಲ ಎಂದು ನನಗೆ ಈಗ ಪಕ್ಕ ನಂಬಿಕೆ ಇದೆ. ಆದ್ರೆ ಆರ್ಯನ್, ಆ ಊರಿನ ಬಗ್ಗೆ ಕೇಳಿರುವ ಕಥೆಗಳೆಲ್ಲವೂ ಭಯಾನಕವಾಗಿದೆ. ಅಲ್ಲಿ ಹೋದವರು ಮತ್ತೆ ಈ ಪ್ರಪಂಚಕ್ಕೆ ಮರಳಿ ಬಂದಿಲ್ಲವಂತೆ. ಭಯವಿದ್ದರೆ ಸಾಧನೆ ಅಸಾಧ್ಯ. ಈ ನಕ್ಷೆಯ ಪ್ರಕಾರ ಹೋದರೆ ನಾವು ಆ ಊರು ಮಾಯವಾದ ರಹಸ್ಯವನ್ನು ಜಗತ್ತಿಗೆ ತಿಳಿಸಬಹುದು. ಈ ಡೈರಿಯ ಕೊನೆಯ ಪುಟದಲ್ಲಿ ಕಾವಲುಗಾರನ ಅನುಮತಿ ಇಲ್ಲದೆ ಪ್ರವೇಶಿಸಬೇಡಿ ಎಂದು ಬರೆದಿದೆ. ಇದರ ಅರ್ಥವೇನು? ಅದನ್ನೇ ನಾವು ಪತ್ತೆ ಮಾಡಬೇಕಿದೆ. ಈ ಗ್ರಾಮದ ಮಣ್ಣಿನಲ್ಲಿ ಯಾವುದೋ ಮರೆಯಾದ ಸತ್ಯ ಅಡಗಿದೆ. ಅದನ್ನು ಹೊರತೆಗೆಯಲೇಬೇಕು. ಸರಿ, ನಾವು ಹೊರಡುವ ಮುನ್ನ ಮೊದಲು ಆ ಹಳೆಯ ಶಿವಪ್ಪನನ್ನು ಒಮ್ಮೆ ಭೇಟಿ ಮಾಡುವುದು ಒಳ್ಳೆಯದು. ಅವನಿಗೆ ಆ ಕಾಡಿನ ಮೂಲೆ ಮೂಲೆ ಗೊತ್ತು. ಹೌದು, ಶಿವಪ್ಪ ಹೇಳುವ ಪ್ರಕಾರ ಆ ಊರು ಈಗಲೂ ಇದೆ. ಆದರೆ ಅದು ನಮಗೆ ಕಾಣಿಸುತ್ತಿಲ್ಲ ಅಷ್ಟೇ. ಕಣ್ಣಿಗೆ ಕಾಣದ ಊರು ಹೇಗೆ ಅಸ್ತಿತ್ವದಲ್ಲಿರಲು ಸಾಧ್ಯ? ಇದು ವಿಜ್ಞಾನಕ್ಕೆ ನಿಲುಕದ ವಿಷಯದಂತಿದೆ. ವಿಜ್ಞಾನ ಸೋತಲ್ಲೇ ಪವಾಡಗಳು ಆರಂಭವಾಗುವುದು. ನಮ್ಮ ಪಯಣ ನಾಳೆ ಸೂರ್ಯೋದಯಕ್ಕೂ ಮುನ್ನವೇ ಶುರುವಾಗಲಿ. ಸರಿ, ಅಗತ್ಯವಿರುವ ಎಲ್ಲಾ ಉಪಕರಣಗಳನ್ನು ಸಿದ್ಧಪಡಿಸಿಕೊಳ್ಳುತ್ತೇನೆ. ಈ ರಾತ್ರಿ ನಮಗೆ ದೀರ್ಘವಾದ ಸವಾಲನ್ನು ಹೊತ್ತು ತರುತ್ತಿದೆ. ಕಾಡಿನಂಚಿನಲ್ಲಿ ಶಿವಪ್ಪ ಇದ್ದಾರೆ. ಅಲ್ಲಿಗೆ ಆರ್ಯನ್ ಮತ್ತು ಮಾಯಾ ಹೋಗುತ್ತಾರೆ. ಆಗ ಶಿವಪ್ಪ ಅವರಿಗೆ ಎಚ್ಚರಿಸ್ತಾನೆ. ಮಕ್ಕಳೇ, ಅಲ್ಲಿಗೆ ಹೋಗಬೇಡಿ. ಆ ಊರು ಮನುಷ್ಯರ ಪ್ರಪಂಚದಿಂದ ದೂರವಾಗಿ ದಶಕಗಳೇ ಕಳೆದಿದೆ. ಅದು ಈಗ ಆತ್ಮಗಳ ತಾಣ. ಶಿವಪ್ಪ ಅಜ್ಜ, ನಮಗೆ ಭಯವಿಲ್ಲ. ಆ ಊರು ಏಕೆ ಮಾಯವಾಯಿತು ಎಂಬ ಸತ್ಯ ಮಾತ್ರ ನಮಗೆ ಬೇಕು. ಸತ್ಯ ಅನ್ನೋದು ಬೆಂಕಿ ಇದ್ದಂತೆ. ಅದನ್ನು ಮುಟ್ಟಲು ಹೋದ್ರೆ ನೀವೇ ಸುಟ್ಟು ಭಸ್ಮವಾಗ್ತೀರಿ. ಆ ಊರಿನ ಮೇಲೆ ಒಂದು ದೊಡ್ಡ ಶಾಪವಿದೆ. ಯಾರ ಶಾಪ ಅಜ್ಜ? ಒಂದು ಇಡೀ ಗ್ರಾಮವೇ ಮರೆಯಾಗಲು ಹೇಗೆ ಸಾಧ್ಯ? ಅಂದು ನಡೆದದ್ದು ಸಾಮಾನ್ಯ ಘಟನೆಯಲ್ಲ. ಗೌಡರ ಮಗಳು ಗಂಗೆಯನ್ನು ಬಲಿ ಕೊಟ್ಟಿದ್ದಕ್ಕೆ ಪ್ರಕೃತಿಯೇ ಆ ಊರನ್ನು ತನ್ನೊಳಗೆ ಅಡಗಿಸಿಕೊಂಡಿತು. ಬಲಿ ಕೊಟ್ಟಿದ್ದೆ ಅಂದರೆ ಅಲ್ಲಿ ನರಬಲಿ ನಡೆದಿದ್ದೆ. ಇದನ್ನೆಲ್ಲ ಕೇಳಿದರೆ ಅಲ್ಲಿಗೆ ಹೋಗುವ ಕುತೂಹಲ ಇನ್ನೂ ಹೆಚ್ಚಾಗುತ್ತಿದೆ. ಈಗಲೂ ಅಮಾವಾಸ್ಯೆ ರಾತ್ರಿ ಹಸಿರು ಕಣಿವೆಯ ದೇವಸ್ಥಾನದ ಗಂಟೆ ಸದ್ದು ಕೇಳಿಸುತ್ತದೆ. ಅದು ಸಾವಿನ ಕರೆ. ಅಜ್ಜ, ನೀವು ನಮಗೆ ದಾರಿ ತೋರಿಸ್ತಿದ್ರೂ ಪರವಾಗಿಲ್ಲ. ಆದ್ರೆ ನಮ್ಗೆ ಅಲ್ಲಿಗೆ ಹೋಗುವ ಸರಿಯಾದ ದಿಕ್ಕನ್ನಾದ್ರೂ ಹೇಳಿ. ದೊಡ್ಡ ಆಲದ ಮರ ಸಿಗುವವರೆಗೂ ನೇರವಾಗಿ ಹೋಗಿ ಅಲ್ಲಿಂದ ಎಡಕ್ಕೆ ತಿರುಗಿದರೆ ರಸ್ತೆ ಮಾಯವಾಗುತ್ತದೆ. ಮನಸ್ಸನ್ನು ಗಟ್ಟಿಯಾಗಿಸಿಕೊಂಡು ಹೆಜ್ಜೆ ಹಾಕಿ. ಧನ್ಯವಾದಗಳು ಶಿವಪ್ಪ ಅಜ್ಜ. ನಾವು ಖಂಡಿತ ಸುರಕ್ಷಿತವಾಗಿ ಹಿಂತಿರುಗುತ್ತೇವೆ ಎಂಬ ಭರವಸೆ ನಮಗಿದೆ. ಶಿವಪ್ಪ ಹೇರಿದಂತೆ ಆರ್ಯ ಮತ್ತು ಮಾಯಾ ಕಾಡಿನ ದಟ್ಟ ಅರಣ್ಯದಲ್ಲಿ ಹೋಗಲು ಶುರು ಮಾಡ್ತಾರೆ. ಇದ್ದಕ್ಕಿದ್ದಂತೆ ಮಂಜು ಅವರ ಸುತ್ತ ಆವರಿಸುತ್ತದೆ. ಜಾಗರೂಕತೆಯಿಂದ ಇರುವ ಮಾಯಾ. ಈ ಮಂಜು ಮಾಮೂಲಿಯಾದಲ್ಲ. ಇದು ನಮ್ಮನ್ನು ದಾರಿ ತಪ್ಪಿಸಲು ಪ್ರಯತ್ನಿಸುತ್ತಿದೆ. ಆರ್ಯನ್, ನನ್ನ GPS ಸಿಗ್ನಲ್ ಕೆಲಸ ಮಾಡುತ್ತಿಲ್ಲ. ನಾವು ನಕ್ಷೆಯಲ್ಲಿ ಇಲ್ಲದ ಜಾಗಕ್ಕೆ ಕಾಲಿಟ್ಟಿದ್ದೇವೆಯೇ? ದಿಕ್ಸೂಚಿಯ ಮುಳ್ಳು ಕೂಡ ಹುಚ್ಚು ಹಿಡಿದಂತೆ ಸುತ್ತುತ್ತಿದೆ. ಹಿಡಿದ ಕಾಂತಿಯ ಶಕ್ತಿ ತುಂಬಾ ವಿಚಿತ್ರವಾಗಿದೆ. ನೋಡು, ಅಲ್ಲಿ ದೂರದಲ್ಲಿ ಯಾವುದೋ ಬೆಳಕು ಕಾಣಿಸುತ್ತಿದೆ. ಯಾರಾದ್ರೂ ಲ್ಯಾಟಿನ್ ಹಿಡಿದು ನಿಂತಂತಿದೆ. ಅಲ್ಲಿಗೆ ಹೋಗಬೇಡ. ಅದು ಕಾಡಿನ ಭ್ರಮೆಯಾಗಿರಬಹುದು. ನಾವು ಆಲದ ಮರವನ್ನು ಮಾತ್ರ ಹುಡುಕಬೇಕು. ಆದರೆ ಆ ಬೆಳಕು ನಮ್ಮನ್ನೇ ಕರೆಯುತ್ತಿರುವಂತಿದೆ. ಅದರಲ್ಲಿ ಯಾವುದೋ ಕಾಂತಿ ಇದೆ. ಇಲ್ಲ,
ಮಾಯಾ, ನಿನ್ನ ಕಣ್ಣುಗಳನ್ನು ಮುಚ್ಚಿಕೋ, ಮನಸ್ಸನ್ನು ಏಕಾಗ್ರಗೊಳಿಸು. ಇದು ಕಣ್ಣಿನ ಮರೆವು ಮಾತ್ರ. ನೋಡು, ಮಂಜು ಸರಿಯುತ್ತಿದೆ. ಆದ್ರೆ ಆ ರಸ್ತೆ, ನಾವು ಬಂದ ದಾರಿಯ ಕಾಣಿಸುತ್ತಿಲ್ಲ. ನಾವು ಈಗಾಗಲೇ ಆ ಮರೆಯಾದ ವಲಯಕ್ಕೆ ಪ್ರವೇಶಿಸುತ್ತಿದ್ದೇವೆ ಅನಿಸುತ್ತದೆ. ಇನ್ನು ಹಿಂದೆ ಹೋಗಲು ದಾರಿಯಿಲ್ಲ. ನನ್ನ ಎದೆ ಬಡಿತ ಜೋರಾಗುತ್ತಿದೆ. ಆರ್ಯನ್, ನಾವು ಹಸಿರು ಕಣಿವೆಯ ವಸ್ತಿಲಲ್ಲಿ ಇದ್ದೇವೆ ಅಂತ ಅನ್ಸುತ್ತೆ. ಆರ್ಯನ್ ಮತ್ತು ಮಾಯಾ ಊರಿನ ಒಳಗೆ ಕಾಲಿಟ್ಟ ತಕ್ಷಣ ಮಂಜು ಎಲ್ಲ ಮಾಯವಾಗಿ ಹಳೆಯ ಕಾಲದ ಒಂದು ಸುಂದರ ಗ್ರಾಮ ಕಣ್ಣು ಮುಂದೆ ಬರುತ್ತದೆ. ಆರ್ಯನ್, ನನ್ನ ಕಣ್ಣುಗಳನ್ನು ನಾನೇ ನಂಬಲಾರೆ. ಈ ಊರು ನಾಶವಾಗಿಲ್ಲ. ಬದಲಿಗೆ ಯಾರು ಈಗಷ್ಟೇ ಕಸ ಗುಡಿಸಿ ರಂಗೋಲಿ ಹಾಕಿದಂತೆ ಎಷ್ಟು ಸ್ವಚ್ಛವಾಗಿದೆ ನೋಡು. ಇಲ್ಲಿ ನೋಡು ಮಾಯಾ, ಈ ಅಂಗಡಿಯಲ್ಲಿರುವ ತರಕಾರಿಗಳು ಇನ್ನೂ ಹಸಿಯಾಗಿವೆ. ಆದರೆ ಇಲ್ಲಿ ಒಬ್ಬನೇ ಒಬ್ಬ ಮನುಷ್ಯ ಕೂಡ ಕಾಣಿಸ್ತಿಲ್ವಲ್ಲ. ವಿಚಿತ್ರವೆಂದರೆ ಇಲ್ಲಿ ಹಕ್ಕಿಗಳ ಸದ್ದಿಲ್ಲ, ಗಾಳಿಯ ಅಬ್ಬರವಿಲ್ಲ. ಎಲ್ಲವೂ ಫೋಟೋದಲ್ಲಿರುವಂತೆ ಸ್ತಬ್ಧವಾಗಿ ನಿಂತುಬಿಟ್ಟಿದೆ. ನಮಗೆ ಮಾತ್ರ ಚಲಿಸಲಿಸಲು ಸಾಧ್ಯವಾಗುತ್ತಿದೆ. ಈ ಮನೆಯೊಳಗಿನ ಒಲೆಯಲ್ಲಿ ಅನ್ನ ಕುದಿಯುತ್ತಿದೆ. ಅಂದರೆ ಯಾರೋ ಈಗಷ್ಟೇ ಅಡುಗೆ ಮಾಡುತ್ತಿದ್ದರು ಎಂದರ್ಥ. ಆದರೆ ಅವರು ಎಲ್ಲಿ ಮಾಯವಾದರು? ನೋಡು, ಈ ಗೋಡೆಯ ಮೇಲೆ ಇರುವ ಕ್ಯಾಲೆಂಡರ್ 90ರ ದಶಕದ ಮೇ ತಿಂಗಳ ದಿನಾಂಕವನ್ನು ತೋರಿಸುತ್ತಿದೆ. ಅಂದರೆ ಈ ಊರು ಆ ಕಾಲದಲ್ಲಿ ಸಿಲುಕಿಕೊಂಡಿದೆ. ಶಿವಪ್ಪ ಅಜ್ಜ ಹೇಳಿದ್ದು ನಿಜವಿರಬಹುದು. ಈ ಊರಿನ ಮೇಲೆ ಯಾವುದೋ ಮಾಯಶಕ್ತಿಯ ಪ್ರಭಾವವಿದೆ. ಅದು ಕಾಲವನ್ನೇ ಕಟ್ಟಿಹಾಕಿದೆ. ನಾವು ಇಲ್ಲಿನ ಯಾವುದನ್ನು ಮುಟ್ಟಬಾರದು ಎಂದು ಅನಿಸುತ್ತಿದೆ. ಒಂದು ವೇಳೆ ಮುಟ್ಟಿದರೆ ನಾವು ಕೂಡ ಈ ಸ್ತಬ್ಧ ಪ್ರಪಂಚದ ಭಾಗವಾಗಿ ಬಿಡಬಹುದು. ಆದರೆ ಸತ್ಯ ತಿಳಿಯಬೇಕೆಂದರೆ ನಾವು ಮುಂದೆ ಹೋಗಲೇಬೇಕು. ಆ ಎತ್ತರದ ಮನೆಯೇ ಗೌಡರ ಮನೆಯಿರಬೇಕು. ಅಲ್ಲಿ ನಮಗೆ ಏನಾದರೂ ಸುಳ್ಳಿವು ಸಿಗಬಹುದು. ನೋಡು ಆರ್ಯನ್, ದಾರಿ ಉದ್ದಕ್ಕೂ ಹೂಗಳು ಅರಳಿ ನಿಂತಿವೆ. ಆದರೆ ಅವುಗಳಿಗೆ ವಾಸನೆ ಇಲ್ಲ. ಇದು ಬರೀ ಮಾಯಜಲವೋ ಅಥವಾ ವಾಸ್ತವವೋ ತಿಳಿಯುತ್ತಿಲ್ಲ. ಇದು ಕೇವಲ ಮಾಯೆ ಅಲ್ಲ, ಇದು ಪ್ರಕೃತಿಯ ಶಾಪ. ಬಾ, ಆ ಗೌಡರ ಮನೆಯತ್ತ ಹೋಗೋಣ. ಅಲ್ಲಿನ ಮೌನ ನಮಗೆ ಉತ್ತರ ನೀಡಬಹುದು. ಆರ್ಯನ್ ಮತ್ತು ಮಾಯಾಗೌಡರ ದೊಡ್ಡ ಬಂಗಲೆ ಒಳಗೆ ಹೋಗ್ತಾರೆ. ಧೂಳು ಹಿಡಿದಿದ್ದರೂ ಅರಮನೆ ಭವ್ಯವಾಗಿ ಕಾಣುತ್ತಿದೆ. ಈ ಮನೆಯ ವಾತಾವರಣ ತುಂಬಾ ಭಾರವಾಗಿದೆ. ಇಲ್ಲಿ ಯಾವುದು ಅಶುಭ ಘಟನೆ ನಡೆದಿದೆ ಎಂಬ ಸಂಕೇತ ಸಿಗುತ್ತಿದೆ. ಈ ಹಳೆಯ ಪೆಟ್ಟಿಗೆಯನ್ನು ನೋಡು. ಇದರ ಮೇಲೆ ಗಂಗೆ ಎಂದು ಕೆತ್ತಲಾಗಿದೆ. ಬಹುಶಃ ಇದು ಗೌಡರ ಮಗಳ ಪೆಟ್ಟಿಗೆ ಇರಬೇಕು. ಪೆಟ್ಟಿಗೆ ಒಳಗಡೆ ಒಂದು ಕಾಗದ ಇದೆ. ಇದು ರಕ್ತದಿಂದ ಬರೆದ ಪತ್ರದಂತಿದೆ. ಅಕ್ಷರಗಳು ಮಸುಕಾಗಿದೆ, ಆದರೆ ಓದಬಹುದು. ಪತ್ರದಲ್ಲಿ ಏನಿದೆ ಆರ್ಯ? ಬೇಗ ಓದು. ನನ್ನ ಎದೆಯಲ್ಲಿ ಏನೋ ಒಂಥರ ಆತಂಕ ಶುರುವಾಗ್ತಿದೆ. ತಂದೆಯ ಆಸೆಯೇ ಊರಿನ ವಿನಾಶಕ್ಕೆ ಕಾರಣವಾಯಿತು. ದೇವಿಯ ಕಣ್ಣನ್ನು ಕದಿಯುವ ಹೋರಾಟ ಇಡೀ ಗ್ರಾಮವನ್ನೇ ಬಳಿಪಡೆಯುತ್ತಿದೆ ಎಂದು ಬರೆದಿದೆ. ದೇವಿಯ ಕಣ್ಣು ಅಂದ್ರೆ ಏನು? ಅದು ಯಾವುದೋ ಅಮೂಲ್ಯವಾದ ರತ್ನವಿರಬೇಕು. ಅದಕ್ಕಾಗಿ ಗೌಡ್ರು ಏನಾದ್ರೂ ತಪ್ಪು ಮಾಡಿದ್ದಾರೆ. ಪತ್ರದಲ್ಲಿ ಮುಂದುವರಿದು, ನನ್ನನ್ನು ಬಳಿಕೊಟ್ಟು ಅವರ ಅಮರರಾಗಲು ಬಯಸಿದ್ದಾರೆ. ಆದರೆ ದೇವಿಯ ಕೋಪಕ್ಕೆ ಇಡೀ ಊರು ಇನ್ನು ಕೆಲವೇ ಕ್ಷಣಗಳಲ್ಲಿ ಮಾಯವಾಗಲಿದೆ ಎಂದಿದೆ. ಅಂದರೆ ಅಮಾವಾಸ್ಯೆಯ ರಾತ್ರಿ ಗೌಡರು ಸ್ವಂತ ಮಗಳನ್ನೇ ಬಲಿಕೊಡಲು ಮುಂದಾಗಿದ್ದರು. ಅದಕ್ಕೆ ಈ ಊರು ಇಡೀ ಪ್ರಪಂಚದಿಂದಲೇ ಬೇರ್ಪಟ್ಟಿತ್ತು. ಈ ಪತ್ರದ ಕೆಳಗೆ ಒಂದು ನಕ್ಷೆ ಇದೆ. ಅದು ದೇವಸ್ಥಾನದ ಗರ್ಭಗುಡಿಯ ಕೆಳಗಿರುವ ಗುಪ್ತ ಜಾಗವನ್ನು ತೋರಿಸುತ್ತಿದೆ. ನಾವು ಆ ಜಾಗಕ್ಕೆ ಹೋಗಿ ಆ ದೇವಿಯ ಕಣ್ಣನ್ನು ಮರಳಿ ಇಡಬೇಕು. ಆಗ ಮಾತ್ರ ಈ ಊರಿನ ಜನರಿಗೆ ಮತ್ತು ಗಂಗೆಗೆ ಮುಕ್ತಿ ಸಿಗಲು ಸಾಧ್ಯ. ಆರ್ಯನ್ ಮತ್ತು ಮಾಯಾ ದೇವಸ್ಥಾನದ ಬಳಿ ಹೋಗುತ್ತಾರೆ. ಅಲ್ಲಿ ಇದ್ದಕ್ಕಿದ್ದಂತೆ ಒಂದು ಸುಂದರವಾದ ಸ್ತ್ರೀ ಪ್ರತ್ಯಕ್ಷವಾಗ್ತಾಳೆ. ಯಾರ್ ನೀವು? ಇಲ್ಲಿಗೆ ಯಾಕೆ ಬಂದಿರಿ? ಇಲ್ಲಿಂದ ಬೇಗ ಹೊರಟು ಹೋಗಿ, ಇಲ್ಲದಿದ್ದರೆ ನೀವು ನನ್ನಂತೆ ಇಲ್ಲಿಯೇ ಬಂದಿಯಾಗುತ್ತೀರಿ. ನೀವು ಗಂಗೆಯಲ್ಲವೇ? ನಾವು ನಿಮಗೂ ಮತ್ತು ನಿಮ್ಮ ಗ್ರಾಮಕ್ಕೂ ಸಹಾಯ ಮಾಡಲು ಬಂದಿದ್ದೇವೆ. ನಿಮ್ಮ ನೋವಿನ ಕಥೆ ನಮಗೆ ತಿಳಿದಿದೆ. ನನ್ನ ತಂದೆಯ ದುರಾಸೆ ಈ ಗ್ರಾಮವನ್ನು ಸ್ಮಶಾನ ಮಾಡಿದೆ.
ನಾವು ಸತ್ತಿಲ್ಲ ಮತ್ತು ಬದುಕಿಲ್ಲ. ಈ ಕಾಲದ ಚಕ್ರದಲ್ಲಿ ಸಿಲುಕಿ ಒದ್ದಾಡುತ್ತಿದ್ದೇವೆ. ಗಂಗೆ, ಆ ದೇವಿಯ ಕಣ್ಣನ್ನು ಮರಳಿ ಇಟ್ಟರೆ ಈ ಶಾಪ ವಿಮೋಚನೆಯಾಗುತ್ತದೆಯೇ? ದಯವಿಟ್ಟು ನಮಗೆ ದಾರಿ ತೋರಿಸು. ಆ ಕಣ್ಣು ಕೇವಲ ರತ್ನವಲ್ಲ, ಅದು ಈ ಪ್ರಕೃತಿಯ ಜೀವನಾಡಿ. ಅದನ್ನು ನನ್ನ ತಂದೆ ದೇವಸ್ಥಾನದ ಕೆಳಗಿನ ಕತ್ತಲ ಕೋಣೆಯಲ್ಲಿ ಬಚ್ಚಿಟ್ಟಿದ್ದಾರೆ. ನಾವು ಅಲ್ಲಿಗೆ ಹೋಗುತ್ತೇವೆ. ನಮಗೆ ಆ ಕತ್ತಲ ಕೋಣೆಯನ್ನು ಪ್ರವೇಶಿಸುವ ದಾರಿ ಎಲ್ಲಿಂದ ಸಿಗುತ್ತದೆ ಎಂದು ಹೇಳು. ಎಚ್ಚರ ಆರ್ಯನ್, ಅಲ್ಲಿ ನನ್ನ ತಂದೆಯ ದುಷ್ಟ ಆತ್ಮ ಇನ್ನೂ ಕಾವಲು ಕಾಯುತ್ತಿದೆ. ಅವರು ಸುಲಭವಾಗಿ ಅದನ್ನು ಬಿಟ್ಕೊಡುವುದಿಲ್ಲ. ನಿಮಗೆ ಇಷ್ಟು ವರ್ಷಗಳಿಂದ ಸಿಗದ ನ್ಯಾಯವನ್ನು ಕೊಡಿಸಲು ನಾವು ಬಂದಿದ್ದೇವೆ. ನಿಮ್ಮ ಗ್ರಾಮಕ್ಕೆ ಮತ್ತೆ ಬೆಳಕು ಬರಲಿ ಎಂಬುದು ನಮ್ಮ ಆಶಯ. ಅಮಾವಾಸ್ಯೆ ಈ ರಾತ್ರಿ ಮುಗಿಯುವ ಮುನ್ನ ನೀವದನ್ನು ಪ್ರತಿಷ್ಠಾಪಿಸಬೇಕು. ಇಲ್ಲದಿದ್ದರೆ ಈ ಊರು ಶಾಶ್ವತವಾಗಿ ಶೂನ್ಯದಲ್ಲಿ ಲೀನವಾಗುತ್ತದೆ. ನಾವು ಸಮಯ ವ್ಯರ್ಥ ಮಾಡುವುದಿಲ್ಲ. ಗಂಗೆ, ನಮಗೆ ಆಶೀರ್ವಾದ ಮಾಡು. ನಾವು ಖಂಡಿತ ಈ ಕೆಲಸವನ್ನು ಪೂರ್ಣಗೊಳಿಸುತ್ತೇವೆ. ಆರ್ಯನ್ ಮತ್ತು ಮಾಯಾ ದೇವಸ್ಥಾನದ ಕೆಳಗಿರುವ ಗರ್ಭಗುಡಿಗೆ ಹೋಗುತ್ತಾರೆ. ಆ ಕತ್ತಲಲ್ಲಿ ನೀಲಿ ಬಣ್ಣದ ಬೆಳಕು ಮಿಂಚುತ್ತಿದೆ. ಮಾಯಾ, ಇಲ್ಲಿ ನೋಡು. ಆ ಪೀಠದ ಮೇಲೆ ಒಂದು ನೀಲಿ ಬಣ್ಣದ ವಜ್ರ ಹೊಳೆಯುತ್ತಿದೆ. ಅದೇ ದೇವಿಯ ಕಣ್ಣಿರಬೇಕು. ಅದನ್ನು ಮುಟ್ಟಲು ಹೋಗಬೇಡ ಆರ್ಯನ್. ಅದರ ಸುತ್ತ ಯಾವುದೋ ಅಗೋಚರ ಶಕ್ತಿಗಳು ಅಡ್ಡಲಾಗಿ ನಿಂತಿವೆ ಎಂದು ಅನಿಸುತ್ತಿದೆ. ಹೌದು, ನಾನು ಹತ್ತಿರ ಹೋದಷ್ಟು ಗಾಳಿಯಲ್ಲಿ ತಣ್ಣನೆ ಸ್ಪಷ್ಟವಾಗುತ್ತಿದೆ. ಯಾರೋ ನನ್ನನ್ನು ಹಿಂದಕ್ಕೆ ತುಳುತ್ತಿರುವಂತೆ ಅನಿಸುತ್ತಿದೆ. ಅಲ್ಲಿ ನೋಡು, ಗೋಡೆಗಳ ಮೇಲಿರುವ ಕೆತ್ತನೆಗಳು ಕದಲುತ್ತಿವೆ. ಅವು ನಮ್ಮನ್ನು ಆಕ್ರಮಣ ಮಾಡಲು ಸಿದ್ಧವಾಗಿರುವಂತೆ ತೋರುತ್ತಿದೆ. ಹೆದರಬೇಡ ಮಾಯಾ. ನನ್ನ ಹತ್ತಿರವಿರುವ ಈ ಪವಿತ್ರ ಡೈರಿಯಲ್ಲಿರುವ ಮಂತ್ರಗಳನ್ನು ಓದುತ್ತೇನೆ. ಇದು ಶಿವಪ್ಪ ಅಜ್ಜ ನೀಡಿದ ರಕ್ಷಾ ಕವಚ. ಬೇಗ ಮಾಡು ಆರ್ಯನ್. ನೀಲಿ ಬೆಳಕು ಕೆಂಪು ಬಣ್ಣಕ್ಕೆ ತಿರುಗುತ್ತಿದೆ. ದೇವಿಯ ಕೋಪ ಹೆಚ್ಚಾಗುತ್ತಿದೆ ಎಂದು ಅನಿಸುತ್ತಿದೆ. ಓಂ ಪ್ರಕೃತಿ ರಕ್ಷಕಾಯ ನಮಃ. ಈ ಮಂತ್ರದ ಸದ್ದಿಗೆ ಆ ದುಷ್ಟ ಶಕ್ತಿಗಳು ದೂರ ಸರಿಯುತ್ತಿವೆ. ದಾರಿ ಸ್ವಲ್ಪ ಸುಗಮವಾಗುತ್ತಿದೆ. ನಾನು ದೀಪವನ್ನು ಹಿಡಿಯುತ್ತೇನೆ. ನೀನು ಜಾಗರೂಕತೆಯಿಂದ ರತ್ನವನ್ನು ಎತ್ಕೋ. ಆದರೆ ಅದು ಬಿಸಿ ಇದೆ ಎಂಬ ಎಚ್ಚರವಿರಲಿ. ಓಡು ಆರ್ಯನ್. ಮೇಲೆ ದೇವಸ್ಥಾನದ ಗಂಟೆಗಳು ತಾವಾಗಿಯೇ ಬಾರಿಸುತ್ತಿವೆ. ಯುದ್ಧ ಶುರುವಾಗಿದೆ. ಆ ಗುಹೆಯಿಂದ ಓಡಿ ಬರುವಾಗ ದಾರಿಯಲ್ಲಿ ಗೌಡರ ಭಯಾನಕ ಆತ್ಮ ಆರ್ಯನ್ ಮತ್ತು ಮಾಯಾಳನ್ನು ತಡೆಯುತ್ತದೆ. ನನ್ನ ಇಷ್ಟು ವರ್ಷಗಳ ತಪಸ್ಸನ್ನು ಹಾಳು ಮಾಡಲು ಬಂದ ಈ ಮನುಷ್ಯರನ್ನು ನಾನು ಜೀವಂತ ಬಿಡುವುದಿಲ್ಲ. ಗೌಡರೆ, ನಿಮ್ಮ ದುರಾಸೆಯಿಂದ ಇಡೀ ಊರೇ ನಾಶವಾಯಿತು. ಈಗಲಾದರೂ ನಿಮ್ಮ ಮಗಳ ಮತ್ತು ಗ್ರಾಮದ ಜನದ ಮೇಲೆ ಕರುಣೆ ತೋರಿಸಿ. ನನಗೆ ಕರುಣೆ ಬೇಕಿಲ್ಲ, ನನಗೆ ಅಧಿಕಾರ ಬೇಕು. ಈ ರತ್ನದ ಶಕ್ತಿಯಿಂದ ನಾನು ಮತ್ತೆ ಈ ಪ್ರಪಂಚವನ್ನು ಆಳುತ್ತೇನೆ. ನೀವು ಬರೀ ಆತ್ಮವಾಗಿ ಉಳಿದಿದ್ದೀರಿ. ನಿಮ್ಮ ಶಕ್ತಿ ಮುಗಿದು ಹೋಗಿದೆ. ಈ ಪ್ರಕೃತಿಯ ನ್ಯಾಯದ ಮುಂದೆ ನೀವು ಸೋರಲೇಬೇಕು. ಹಾಗಾದರೆ ನನ್ನ ಶಕ್ತಿಯ ರುಚಿ ನೋಡಿ. ಈ ಕತ್ತಲೆಯನ್ನು ನಿಮ್ಮ ಮೇಲೆ ಹರಿಸುತ್ತೇನೆ. ನೀವು ಎಂದಿಗೂ ಬೆಳಕನ್ನು ಕಾಣಲಾರಿರಿ. ಮಾಯಾ, ಆ ರತ್ನವನ್ನು ಎತ್ತಿ ಹಿಡಿ. ಅದರ ಬೆಳಕು ಈ ಕತ್ತಲೆಯನ್ನು ಸೀಲಲಿ. ದುಷ್ಟತನಕ್ಕೆ ಈ ಬೆಳಕನ್ನು ತಡೆದುಕೊಳ್ಳುವ ಶಕ್ತಿ ಇಲ್ಲ. ನೋಡಿ ಗೌಡ್ರೆ, ನಿಮ್ ಮಗಳು ಗಂಗೆ ಅಲ್ಲಿ ನಿಂತಿದ್ದಾಳೆ. ಅವಳ ಕಣ್ಣೀರು ನಿಮ್ಗೆ ಕಾಣಿಸುತ್ತಿಲ್ವೇ? ಗಂಗೆ ನನ್ನ ಮಗಳೇ? ಇಲ್ಲ, ಅವಳು ನನ್ನನ್ನು ತಡೆಯಲು ಸಾಧ್ಯವಿಲ್ಲ. ಈ ರತ್ನ ನನ್ನದು ಮಾತ್ರ. ದುರಾಸೆಯು ನಿಮ್ಮ ಕಣ್ಣುಗಳನ್ನು ಮರೆಮಾಡಿದೆ. ಈಗಲಾದಾದರೂ ದಾರಿ ಬಿಡಿ. ಇಲ್ಲದಿದ್ದರೆ ನೀವು ಶಾಶ್ವತವಾಗಿ ನರಕದ ಪಾಲಾಗುತ್ತೀರಿ. ಆರ್ಯನ್ ರತ್ನದ ಬೆಳಕು ಹೆಚ್ಚಾಗುತ್ತಿದೆ. ಗೌಡರ ಆತ್ಮವು ಅದರಲ್ಲಿ ಕರಗಿ ಹೋಗುತ್ತಿದೆ. ಇದೇ ನಮಗೆ ಸರಿಯಾದ ಸಮಯ.
ದೇವಿಯ ಗರ್ಭಗುಡಿಯೊಳಗೆ ಆರ್ಯಾನ್ ರತ್ನವನ್ನ ಇಡಲು ಹೋಗುತ್ತಾನೆ. ದೇವಸ್ಥಾನದ ಈ ವಿಗ್ರಹ ಎಷ್ಟು ಶಾಂತವಾಗಿದೆ ನೋಡು. ಆದರೆ ಈ ವಿಗ್ರಹದ ಒಂದು ಕಣ್ಣು ಮಾತ್ರ ಖಾಲಿ ಇದೆ. ಆರ್ಯನ್ ಸಮಯ ತುಂಬಾ ಕಡಿಮೆ ಇದೆ. ಸೂರ್ಯೋದಯವಾಗ್ಲೂ ಇನ್ನು ಕೆಲವೇ ನಿಮಿಷಗಳು ಬಾಕಿ ಇವೆ. ಬೇಗ ಆ ರತ್ನವನ್ನು ಅಲ್ಲಿ ಇಡು. ದೇವಿಯೇ, ಈ ಗ್ರಾಮದ ಶಾಪವನ್ನು ನೀಗಿಸು. ನಿನ್ನ ಕಣ್ಣನ್ನು ನಿನ್ನ ಪಾದಗಳಿಗೆ ಅರ್ಪಿಸಿ ಮತ್ತೆ ನಿನ್ನ ಶಕ್ತಿಯನ್ನು ಸ್ಥಾಪಿಸುತ್ತಿದ್ದೇನೆ. ರತ್ನವ ವಿಗ್ರಹದ ಕಣ್ಣಿನ ಜಾಗಕ್ಕೆ ಸರಿಯಾಗಿ ಕೂರುತ್ತಿದೆ. ನೋಡು, ಇಡೀ ವಿಗ್ರಹವು ಹೊಳೆಯುತ್ತಿದೆ. ಗ್ರಾಮದ ಪ್ರತಿಯೊಂದು ಕಲ್ಲು ಕೂಡ ಈಗ ಜೀವ ಪಡೆದುಕೊಳ್ಳುತ್ತಿರುವಂತೆ ಅನಿಸುತ್ತಿದೆ. ಕಾಲದ ಚಕ್ರ ಮತ್ತೆ ತಿರುಗಲು ಆರಂಭಿಸಿದೆ. ನೋಡು ಆರ್ಯನ್, ಆಚೆ ಮಲಗಿದ್ದ ಜನರು ಎದ್ದು ಕುಳಿತುಕೊಳ್ಳುತ್ತಿದ್ದಾರೆ. ಅವರ ಕಣ್ಣುಗಳಲ್ಲಿ ಈಗ ಪ್ರಾಣ ಕಳೆ ತುಂಬಿದೆ. ಅವರು ನಮಗೆ ಕಾಣಿಸುತ್ತಿದ್ದಾರಾ? ಅಥವಾ ನಾವು ಅವರ ಪ್ರಪಂಚದ ಭಾಗವಾಗುತ್ತಿದ್ದೇವೆಯೇ? ನನಗೇನು ತಿಳಿಯುತ್ತಿಲ್ಲ. ಇದು ಮುಕ್ತಿಯ ಸಮಯ ಆರ್ಯನ್. ಅವರು ಈಗ ಭೌತಿಕ ಪ್ರಪಂಚದಿಂದ ಮುಕ್ತರಾಗಿ ಶಾಶ್ವತ ಶಾಂತಿಯತ್ತ ಸಾಗುತ್ತಿದ್ದಾರೆ. ದೇವಿಯ ಮುಖದಲ್ಲಿ ಈಗ ಮಂದಹಾಸವಿದೆ. ಈ ಗ್ರಾಮವು ಇಷ್ಟು ದಿನ ಅನುಭವಿಸಿದ ನೋವು ಈಗ ಕೊನೆಗೊಂಡಿದೆ. ಬಾ ಆರ್ಯನ್, ಇಲ್ಲಿನ ಬೆಳಕು ನಮ್ಮ ಕಣ್ಣುಗಳನ್ನು ಕುರುಡು ಮಾಡುತ್ತಿವೆ. ನಾವು ಇಲ್ಲಿಂದ ಹೊರಡುವ ಸಮಯ ಬಂದಿದೆ. ಹಸಿರು ಕಣಿವೆಗೆ ಮುಕ್ತಿ ಸಿಕ್ಕುತ್ತದೆ. ಆ ಗ್ರಾಮ ಇದ್ದಕ್ಕಿದ್ದಂತೆ ಅದೃಶ್ಯವಾಗುತ್ತದೆ. ಆರ್ಯ ಮತ್ತು ಮಾಯಾ ಎಲ್ಲಿಂದ ಆ ಗ್ರಾಮಕ್ಕೆ ಹೋಗಲು ಶುರು ಮಾಡಿರುತ್ತಾರೋ ಅಲ್ಲೇ ಬಂದು ನಿಂತಿರುತ್ತಾರೆ. ಮಾಯಾ, ಎಚ್ಚರವಾಗು. ಮಾಯಾ, ನಾವು ಎಲ್ಲಿದ್ದೇವೆ? ನಾವು ಮತ್ತೆ ಕಾಡಿನ ಪ್ರವೇಶ ದ್ವಾರದಲ್ಲಿದ್ದೇವೆಯೇ? ಆರ್ಯನ್, ನಾವು ಈಗಷ್ಟೇ ಹಸಿರು ಕಣಿವೆಯಲ್ಲಿದ್ದೇವಲ್ಲ, ಅದು ಕೇವಲ ಕನಸೆ ಅಥವಾ ನಿಜವಾಗಿಯೂ ನಡೆದ ಘಟನೆನಾ? ನನ್ನ ಕೈಯನ್ನು ನೋಡು. ಇಲ್ಲಿ ಗಂಗೆ ನೀಡಿದ ಹಳೆಯ ತಾಮ್ರದ ನಾಣ್ಯವಿದೆ. ಅಂದರೆ ಅದು ಖಂಡಿತ ಕನಸಲ್ಲ. ಆದರೆ ಆ ಊರು ಎಲ್ಲಿ ಹೋಯಿತು? ಅಲ್ಲಿ ನೋಡು, ನಾವು ಬಂದ ಹಾದಿಯಲ್ಲಿ ಈಗ ಕೇವಲ ದಟ್ಟವಾದ ಮರಗಳು ಮಾತ್ರ ಇವೆ. ಹೌದು, ಹಸಿರು ಕಣಿವೆಯು ತನ್ನ ಉದ್ದೇಶವನ್ನು ಪೂರೈಸಿದೆ. ಅದು ಈಗ ಮನುಷ್ಯರ ಕಣ್ಣಿಗೆ ಸಿಗದ ಲೋಕದಲ್ಲಿ ಶಾಂತವಾಗಿ ನೆಲೆಸಿದೆ. ಶಿವಪ್ಪ ಅಜ್ಜ ಹೇಳಿದ್ದು ನಿಜವಾಯ್ತು. ಸತ್ಯವನ್ನು ಹುಡುಕಲು ಹೋದ ನಮಗೆ ಪ್ರಕೃತಿಯು ಒಂದು ದೊಡ್ಡ ಪಾಠ ಕಲಿಸಿದೆ. ನಮ್ಮ ಈ ಸಂಶೋಧನೆಯ ಜಗತ್ತಿಗೆ ಒಂದು ರಹಸ್ಯವಾಗಿ ಉಳಿಯಲಿದೆ. ಏಕೆಂದರೆ ಹಸಿರು ಕಣಿವೆಯ ಅಸ್ತಿತ್ವಕ್ಕೆ ನಮ್ಮ ಹತ್ತಿರ ಯಾವುದೇ ಭೌತಿಕ ಸಾಕ್ಷಿ ಇಲ್ಲ. ಸಾಕ್ಷಿ ಬೇಕಿಲ್ಲ ಆರ್ಯನ್. ಆ ಜನರ ಆತ್ಮಗಳಿಗೆ ಮುಕ್ತಿ ಸಿಕ್ಕಿದೆಯಲ್ಲ, ಅದೇ ನಮಗೆ ದೊಡ್ಡ ಸಮಾಧಾನ. ಬಾ ಹೊರಡೋಣ. ಈ ಕಾಡು ಈಗ ಎಷ್ಟು ಪ್ರಶಾಂತವಾಗಿದೆ ನೋಡು. ಮರೆಯಾದ ಊರು ಈಗ ಶಾಶ್ವತವಾಗಿ ಮರೆಯಾಗಿದೆ. ಹೌದು, ಆದರೆ ನಮ್ಮ ನೆನಪುಗಳಲ್ಲಿ ಹಸಿರು ಕಣಿವೆಯ ಕಥೆ ಯಾವತ್ತೂ ಜೀವಂತವಾಗಿರುತ್ತದೆ.